ಶಾಸಕ ಎಂ ಕೃಷ್ಣಪ್ಪ ಅವರನ್ನು ಭೇಟಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್. ಅಂದರೆ ಇಲ್ಲಿ ಅವರು ಅಂದ್ಕೊಂಡಿದ್ರು ಸಚಿವ ಸ್ಥಾನ ಸಿಗತ್ತೆ ಅಂಥೇಳಿ, ಸೊ ಬೇಸರದಲ್ಲಿದ್ದಾರೆ, ಅಸಮಾಧಾನ ಇದೆ. ಹಾಗಾಗಿ ಅವರನ್ನ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರನ್ನ ಶಮನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು. ನಮ್ಮದು ಅವರದ್ದು ಕಾಲೇಜಿನಿಂದ ಸ್ನೇಹ ಇದೆ. ಸೊ ನಾವಿಬ್ಬರು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದವರು. ಸೊ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನ ವಿಚಾರವಾಗಿ ಈ ರೀತಿಯಾಗಿ ಅವರು ಮಾತನಾಡೋದು ಅಥವಾ ಬೇಸರವನ್ನು ಹೊರಹಾಕೋದು ಸಹಜ. ಸೊ ಹಂಗಾಗಿ ಹಿರಿಯ ನಾಯಕರಾಗಿರೋದ್ರಿಂದಾಗಿ ಬೇಸರ ಸಹಜವಾಗಿರುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಇದು. ಹೈಕಮಾಂಡ್ ಸಮಾಧಾನ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅಂತ ಭೇಟಿಯಾದ ಬಳಿಕ ಈ ರೀತಿಯಾಗಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಹಂಗೆ ಬೇಕಂದ್ರೆ ಬೆಳೆದು ಬಂದಿರೋದು. ನಾವು ಕೇಳೋ ನಾವು ಹೆಂಗ್ ಮ್ಯಾಂಗ್ಳೂರಲ್ಲಿ ಬೆಳೆದ್ಬಿಟ್ಟು ಅವ್ರು ಕೋದಂಡರಾಪುರದಲ್ಲಿ ನಮ್ಗೆ ಗೊತ್ತು. ಇವರೇನು ಬಹಳ ದೊಡ್ಡ ದೊಡ್ಡ ಲೀಡರ್ಗಳು ಅಂತ ಹೇಳ್ತಾರಲ್ಲ, ಎಲ್ಲ ಎದುರುಗಡೆ ಇಲ್ಲಿ ಅವೆಲ್ಲ ತಂದೆ ಮತ್ತು ಮಗನಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂಥೇಳಿ ಈ ರೀತಿಯಾಗಿ ಅವರ ಬೆಂಬಲಿಗರು ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ರು. ಒಂದು ಕಡೆ ಸಹಜವಾಗಿ ಇಬ್ಬರಲ್ಲಿ ಒಬ್ಬರಿಗಾದರೂ ಚಾನ್ಸ್ ಸಿಗಬೇಕಾಗಿತ್ತು ಅನ್ನೋಂಥ ನಿರೀಕ್ಷೆನ ಇಟ್ಕೊಂಡಿದ್ರು. ಆದರೆ ಆ ನಿರೀಕ್ಷೆಯ ತಕ್ಕಂತೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಬೇಸರವನ್ನು ಹೊರಹಾಕಿದ್ರು, ಅಸಮಾಧಾನದಲ್ಲಿದ್ದರು. ಸೊ ಹಂಗಾಗಿ ಈಗ ನೇರವಾಗಿ ಕೃಷ್ಣಪ್ಪ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಸಮಾಧಾನ ಮಾಡುವಂಥ ಕೆಲಸವನ್ನು ಬಿಕೆ ಹರಿಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಆ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸಹಜವಾಗಿ ಈಗ ಒಂದು ಸಂಪುಟ ರಚನೆ ಆಗಬೇಕು ಅಂತ ಹೇಳಿದ್ರೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇರುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಜನರನ್ನು ಆಯ್ಕೆ ಮಾಡಲಾಗುತ್ತೆ, ಕೆಲವೊಂದಷ್ಟು ಜನರಿಗೆ ಅನಿವಾರ್ಯವಾಗಿ ಈಗ ಅರ್ಹತೆ ಇದ್ದರೂ ಕೂಡ ಕೆಲವರಿಗೆ ಆ ಚಾನ್ಸ್ ಸಿಗೋದಿಲ್ಲ, ಹಂಗಿರುತ್ತೆ. ಸೊ ಹಂಗಾಗಿ ಇಷ್ಟೆಲ್ಲ ಸೀನಿಯರ್ ಆಗಿದ್ರೂ ಕೂಡ ಪಕ್ಷದ ಪರವಾಗಿ ನಿಷ್ಠಾವಂತವಾಗಿ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಸಹಜವಾಗಿರುತ್ತೆ. ಸೊ ಅಂತಹ ಬೇಸರಗೊಂಡಿರುವಂಥ ಶಾಸಕರನ್ನು ಮೀಟ್ ಮಾಡಿ ಸಮಾಧಾನ ಪಡಿಸುವಂಥ ಕೆಲಸವನ್ನು ಹೈಕಮಾಂಡ್ ಮತ್ತು ಬಿಕೆ ಹರಿಪ್ರಸಾದ್ ಅವರು ಮಾಡ್ತಾ ಇದ್ದಾರೆ.